ಅಂದು ಗಜನಿ ಸೋಮನಾಥ ದೇಗುಲ ಲೂಟಿ ಮಾಡಿದ್ರು ಎಂದು ಬಿಜೆಪಿಯವರು ರಾಮ ಮಂದಿರವನ್ನ ಲೂಟಿ ಮಾಡ್ತಾ ಇದ್ದಾರೆ. ಮಹಾ ಲೂಟಿಯ ಬಗ್ಗೆ ಶಿವಸೇನೆ ತಿಳಿಸಿದೆ. ಅಂದು ಗಜನಿ ಸೋಮನಾಥ ದೇವಾಲಯ ಎಂದು ಬಿಜೆಪಿಯವರು ರಾಮ ಮಂದಿರವನ್ನ ಲೂಟಿ ಮಾಡಿದ್ರು. ಮಹಾ ಲೂಟಿಯ ಬಗ್ಗೆ ಶಿವಸೇನೆಯ ಮುಖವಾಣಿ ಸಾಮ್ನಾ ಈಗ ಕಿಡಿಕಾರಿದ್ದಾರೆ. ದೇಶ ಇದೀಗ ನಕಲಿ ದೇಗುಲ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ದೇವರ ಹೆಸರಿನಲ್ಲಿ ಡೊನೇಷನ್ ಅನ್ನ ಪಡೆದು ಲೂಟಿ ಮಾಡ್ತಾ ಇದ್ದಾರೆ. ಡೊನೇಷನ್, ಚಿನ್ನ, ಬೆಳ್ಳಿ, ಆಭರಣಗಳ ಲೂಟಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಈಗ ದೇವರ ಹೆಸರಿನಲ್ಲಿ ಈ ರೀತಿ ಆಗ್ತಾ ಇದೆ. ಆದ್ರೂ ರಾಮ ಜನ್ಮಭೂಮಿ ಟ್ರಸ್ಟ್ ಎಲ್ಲವನ್ನ ಅಲ್ಲೆಗೆಳೆದಿದೆ. ಬಿಜೆಪಿಯವರು ಶ್ರೀರಾಮ ಮಂದಿರ ಲೂಟಿಯನ್ನ ಮಾಡಿದ್ದಾರೆ. ಜನತೆ ನಕಲಿ ದೇವಭಕ್ತ ಎಂಬ ಬಗ್ಗೆ ಇನ್ನಾದ್ರೂ ಕಣ್ಣು ಬಿಡಬೇಕು. ಬಿಜೆಪಿ ವಿರುದ್ಧ ಶಿವಸೇನೆ ಮುಖವಾಣಿ ಸಾಮ್ನಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದು ಗಜನಿ ಸೋಮನಾಥ ದೇಗುಲ ಲೂಟಿ ಮಾಡಿದ್ರು, ಇನ್ನು ಬಿಜೆಪಿಯವರು ರಾಮ ಮಂದಿರ ಲೂಟಿ ಮಾಡಿದ್ರು. ಮಹಾ ಲೂಟಿಯ ಬಗ್ಗೆ ಶಿವಸೇನೆಯ ಮುಖವಾಣಿ ಸಾಮ್ನಾ ಕಿಡಿಕಾರಿದ್ದಾರೆ. ಇನ್ನು ದೇಶ ಇದೀಗ ನಕಲಿ ದೇಗುಲ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ದೇವರ ಹೆಸರಿನಲ್ಲಿ ಡೊನೇಷನ್ ಪಡೆದು ಲೂಟಿ ಮಾಡ್ತಾ ಇದ್ದಾರೆ. ಡೊನೇಷನ್, ಚಿನ್ನ, ಬೆಳ್ಳಿ, ಆಭರಣಗಳ ಲೂಟಿ ಆಗ್ತಾ ಇದೆ ಇಲ್ಲಿ ದೇವರ ಹೆಸರಿನಲ್ಲಿ. ಆದ್ರೂ ರಾಮ ಜನ್ಮಭೂಮಿ ಟ್ರಸ್ಟ್ ಎಲ್ಲವನ್ನ ಅಲ್ಲೆಗೆಳೆದಿದೆ. ಬಿಜೆಪಿಯವರು ಶ್ರೀರಾಮ ಮಂದಿರ ಲೂಟಿಯನ್ನ ಮಾಡ್ತಿದ್ದಾರೆ. ಜನತೆ ನಕಲಿ ದೇವಭಕ್ತರ ಬಗ್ಗೆ ಇನ್ನಾದ್ರೂ ಕಣ್ಣು ಬಿಡಬೇಕು ಅಂತ ಬಿಜೆಪಿ ವಿರುದ್ಧ ಶಿವಸೇನೆಯ ಮುಖವಾಣಿ ಸಾಮ್ನಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನ ರಾಮ ಮಂದಿರದಲ್ಲಿ ಕಳ್ಳತನ, ಕ್ಯಾಮೆರಾ ಮರೆಮಾಚಿ ರಾಮದೇವರ ದುಡ್ಡು ಕಳ್ಳತನ ಆಗಿದೆ. ಹಣ ಎಣಿಕೆ ಮಾಡುವಂತಹ ಸಮಯದಲ್ಲಿ ಸಿಸಿಟಿವಿ ಕ್ಯಾಮೆರಾಗೆ ಪರದೆಯನ್ನ ಹಾಕಲಾಗಿದೆ. ಸಿಸಿಟಿವಿಗೆ ಅಡ್ಡಲಾಗಿ ನಿಂತು ರೆಕಾರ್ಡ್ ಆಗದಂತೆ ಕಂತ್ರಿ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಸಿಸಿಟಿವಿಗಳಿಗೆ ಅಡ್ಡಲಾಗಿ ನಿಂತು ರೆಕಾರ್ಡ್ ಆಗದಂತೆ ಕಂತ್ರಿ ಕೆಲಸ ಮಾಡಲಾಗಿದೆ. ನಗದು ಎಣಿಕೆ ಕೋಣೆಯ ಸಿಸಿಟಿವಿ ರೆಕಾರ್ಡ್ಗಳು ಡಿಲೀಟ್ ಆಗಿವೆ. ಕೇವಲ 45 ದಿನಗಳ ಹಳೆಯ ದೃಶ್ಯಾವಳಿಗಳು ಮಾತ್ರ ಲಭ್ಯ ಇದೆ. ಇಲ್ಲಿ ಹಣ ಎಣಿಕೆ ಸಿಬ್ಬಂದಿ ಬರುವಾಗ ಹೋಗುವಾಗ ಇರಲಿಲ್ಲ ತಪಾಸಣೆ. ನಿಯಮಿತ ಸಮವಸ್ತ್ರದ ಬದಲಿಗೆ ಸಾಮಾನ್ಯ ಬಟ್ಟೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸುಲಭವಾಗಿ ಹಣ ಸಾಗಿಸಲು ಆಡಳಿತ ಮಂಡಳಿಯೇ ದಾರಿ ಮಾಡಿಕೊಡ್ತಾ ಆಭರಣಗಳ ದಾಖಲೆಯನ್ನ ಭಾರಿ ವ್ಯತ್ಯಾಸ ಕಂಡು ಬಂದಿದೆ. ಅಮೂಲ್ಯ ರತ್ನಗಳನ್ನ ಟ್ರಸ್ಟ್ ಹೇಗೆ ಸಂಗ್ರಹಿಸಿದೆ ಅನ್ನೋದೇ ಗೊತ್ತಿಲ್ಲ. ಅಸಲಿ ಆಭರಣ ಕದ್ದು ನಕಲಿ ಆಭರಣಗಳನ್ನ ಇಟ್ಟಿರುವಂತಹ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. 2025 ಜನವರಿ ಫೆಬ್ರವರಿಯಲ್ಲಿ ನಡೆದಿತ್ತು ಮಹಾಕುಂಭಮೇಳ. ಕೋಟ್ಯಾಂತರ ರೂಪಾಯಿ ದೇಣಿಗೆ ಲೆಕ್ಕ ಪರಿಶೀಲಿಸ್ತಾ ಇದೆ ಈಗ SIT. ಟ್ರಸ್ಟ್ ಖರೀದಿಸುವಂತಹ ಭೂಮಿ, ಕಟ್ಟಡ ವ್ಯವಹಾರದಲ್ಲೂ ಕೂಡ ಅಕ್ರಮವಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಅಂದು ಗಜನಿ ಸೋಮನಾಥ ದೇಗುಲ ಲೂಟಿ ಮಾಡಿದ್ರು ಎಂದು ಬಿಜೆಪಿಯವರು ರಾಮ ಮಂದಿರ ಲೂಟಿ ಮಾಡಿದ್ರು. ಮಹಾ ಲೂಟಿಯ ಬಗ್ಗೆ ಶಿವಸೇನೆಯ ಮುಖವಾಣಿ ಸಾಮ್ನಾ ಕಿಡಿ ವ್ಯಕ್ತಪಡಿಸಿದೆ. ದೇಶ ಇದೀಗ ನಕಲಿ ದೇಗುಲ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಕ್ಯಾಮರಾವನ್ನ ಮರೆಮಾಚಿ ರಾಮ ಮಂದಿರ ದೇವರ ದುಡ್ಡನ್ನ ಕಳ್ಳತನ ಮಾಡಲಾಗಿದೆ. ಹಣ ಎಣಿಕೆ ಮಾಡುವಂತಹ ಸಮಯದಲ್ಲಿ ಸಿಸಿಟಿವಿ ಕ್ಯಾಮೆರಾಗೆ ಪರದೆಯನ್ನ ಹಾಕಲಾಗಿದೆ. ಸಿಸಿಟಿವಿಗಳಿಗೆ ಅಡ್ಡಲಾಗಿ ನಿಂತು ರೆಕಾರ್ಡ್ ಆಗದಂತೆ ಕಂತ್ರಿ ಕೆಲಸ ಮಾಡಲಾಗಿದೆ. ನಗದು ಎಣಿಕೆ ಕೋಣೆಯ ಸಿಸಿಟಿವಿ ರೆಕಾರ್ಡಿಂಗ್ಗಳು ಡಿಲೀಟ್ ಆಗಿವೆ. ಅದು ಹೇಗೆ ಸಾಧ್ಯ ಡಿಲೀಟ್ ಆಗಲಿಕ್ಕೆ? ಕೇವಲ 45 ದಿನಗಳ ಹಳೆಯ ದೃಶ್ಯಾವಳಿಗಳು ಮಾತ್ರ ಲಭ್ಯ ಆಗ್ತಿದೆ. ಇಲ್ಲಿ ಹಣ ಎಣಿಕೆ ಸಿಬ್ಬಂದಿ ಬರುವಾಗ ಹೋಗುವಾಗ ಇರಲಿಲ್ಲ ತಪಾಸಣೆ. ನಿಯಮಿತ ಸಮವಸ್ತ್ರದ ಬದಲಿಗೆ ಸಾಮಾನ್ಯ ಬಟ್ಟೆಯಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ. ಸುಲಭವಾಗಿ ಹಣ ಸಾಗಿಸಲು ಆಡಳಿತ ಮಂಡಳಿಯೇ ಇಲ್ಲಿ ದಾರಿ ಮಾಡಿಕೊಡ್ತಾ ಇದೆಯಾ? ಆಭರಣಗಳ ದಾಖಲೆಯಲ್ಲೂ ಕೂಡ ಭಾರೀ ವ್ಯತ್ಯಾಸ ಕಂಡು ಬರ್ತಾ ಇದೆ. ಭಕ್ತರು ದೇವರಿಗೆ ದಾನ ಮಾಡಿದಂತಹ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳು, ಅಮೂಲ್ಯ ರತ್ನಗಳನ್ನ ಟ್ರಸ್ಟ್ ಹೇಗೆ ಸಂಗ್ರಹಿಸಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಸಲಿ ಆಭರಣ ಕದ್ದು ನಕಲಿ ಆಭರಣಗಳನ್ನ ಇಟ್ಟಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತ ಆಗಿದೆ.